ಯೇಸುಕ್ರಿಸ್ತನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮತ್ತೊಂದು ಮಿಷನರಿ ಬಗ್ಗೆ ತಿಳಿದುಕೊಳ್ಳೋಣ. ಗಂಡಸರು ಸಹ ಹೋಗಲು ಹೆದರಿಕೊಳ್ಳುವ ಪ್ರದೇಶಕ್ಕೆ ಸ್ತ್ರೀಯಾಗಿ ನರಮಾಂಸಭಕ್ಷಕರ ಮಧ್ಯದಲ್ಲಿ ದೇವರ ಸೇವೆ ಮಾಡಲು ಹೋದಂತಹ ಮೇರಿ ಸ್ಲೆಸರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಮೇರಿ ಅವರು ಡಿಸೆಂಬರ್ 2, 1848 ಸ್ಕಾಟ್ಲೆಂಡ್ನಲ್ಲಿ ಜನಿಸಿದರು. ಅವರ ತಂದೆ ರಾಬರ್ಟ್ ಸ್ಲೆಸರ್ ಅವರು ಶೂ ಮೇಕರ್ ಆಗಿದ್ದರು. ಅವರ ತಾಯಿ ದೇವರ ಭಕ್ತಿಯುಳ್ಳಂತಹ ಸ್ತ್ರೀಯಾಗಿದ್ದರು. ಇವರಿಗೆ 7 ಜನ ಮಕ್ಕಳು. ಮೇರಿಯವರು ಎರಡನೆಯವರು. ಅವರ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ದೇವರ ಪ್ರೀತಿಯನ್ನು ವಿವರಿಸುತ್ತಿದ್ದರು. ಹಾಗೆಯೇ ಅನೇಕ ಮಿಷನರಿಯರ ಕಥೆಗಳನ್ನು ಮತ್ತು ಅವರ ಶ್ರಮೆಗಳನ್ನು ವಿವರಿಸುತ್ತಿದ್ದರು. ಮೇರಿಯವರ ಸಹೋದರರು ಆಫ್ರಿಕಾದ ಕಾಲೇಬಾರ್ಗೆ ಹೋಗಬೇಕೆಂದು ಆಸೆಯುಳ್ಳವರಾಗಿದ್ದರು. ತನ್ನೊಟ್ಟಿಗೆ ಮೇರಿಯನ್ನು ಸಹ ಕರೆದುಕೊಂಡು ಹೋಗುತ್ತೇನೆ ಎಂದು ಪ್ರಮಾಣ ಮಾಡಿದರು. ಅಷ್ಟರಲ್ಲೇ ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸಿದರು. ನಂತರ ಮೇರಿಯ ತಂದೆಯೂ ಸಹ ಕುಡಿತದ ಚಟಕ್ಕೆ ಒಳಗಾಗಿ ತಾಯಿಯನ್ನು ಮತ್ತು ಮೇರಿಯನ್ನು ಹಿಂಸಿಸುತ್ತಿದ್ದರು. ಮೇರಿಯನ್ನು ರಾತ್ರಿಯೆಲ್ಲ ಹೊರಗಡೆ ನಿಲ್ಲಿಸುತ್ತಿದ್ದರು. ಆಗ ಮೇರಿಯವರು ಒಬ್ಬಂಟಿಗರಾಗಿ ಅಳುತ್ತಾ ಇರುತ್ತಿದ್ದರು. ಸ್ವಲ್ಪ ದಿವಸದ ನಂತರ ಮೇರಿಯವರ ತಂದೆ ಅನಾರೋಗ್ಯದಿಂದ ಸತ್ತು ಹೋದರು. ಆಗ ಮೇರಿಯವರು ತನ್ನ ಮನೆಯನ್ನು ನೋಡಿಕೊಳ್ಳಬೇಕಾಗಿ ಬಂತು. ಕೆಲಸ ಮಾಡಿ ಮನೆ ನಡೆಸುತ್ತಿದ್ದರು. ಹಾಗೆಯೇ ದೇವರ ಪ್ರೇರಣೆಗೆ ಒಳಗಾಗಿ ಪ್ರಾರ್ಥನಾ ಪೂರ್ವಕವಾಗಿ ಮಕ್ಕಳ ಮಧ್ಯದಲ್ಲಿ ಸಂಡೇ ಸ್ಕೂಲ್ ಸೇವೆಯನ್ನು ಪ್ರಾರಂಭಿಸಿದರು. ಅದು ಎಷ್ಟೋ ಅಭಿವೃದ್ಧಿಯಾಗಿತ್ತು. ಮಕ್ಕಳಿಗೆ ದೇವರ ಪ್ರೀತಿಯನ್ನು ಹೇಳಿಕೊಡುತ್ತಾ ದೇವರ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಕಷ್ಟಗಳನ್ನೆಲ್ಲ ಮರೆಯುತ್ತಿದ್ದರು. 1874ರಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ನ ಮರಣ ಅನೇಕ ಜನರನ್ನು ಆಫ್ರಿಕಾ ದೇಶಕ್ಕೆ ಮಿಷನರಿಯಾಗಿ ಹೋಗಲು ಪ್ರೇರಣೆಯಾಯಿತು. ಅವರ ಮರಣದ ವಾರ್ತೆಯನ್ನು ಕೇಳಿ ದೇವರ ಪ್ರೇರಣೆಗೆ ಒಳಗಾಗಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ಸೇವೆ ಮಾಡಲು ಆಫ್ರಿಕಾದ ಕಾಲೇಬಾರ್ಗೆ ತನ್ನ ಸ್ನೇಹಿತರೊಂದಿಗೆ ಹೋದರು. ಆಕೆ ಆ ಪ್ರಾಂತ್ಯಕ್ಕೆ ಹೋದಾಗ ಆಕೆಗೆ 28 ವರ್ಷ ಆಗಿತ್ತು. ಕಾಲೇಬಾರ್ನ ಜನ ಮೂರ್ಖರು, ಭಯಂಕರರು, ನರಮಾಂಸಭಕ್ಷಕರು, ಮೂಢನಂಬಿಕೆಗಳಿಗೆ ಒಳಗಾದವರೂ ಆಗಿದ್ದರು. ಅಲ್ಲಿಯ ಜನರಿಗೆ ರಕ್ಷಣೆ ಮತ್ತು ಸುವಾರ್ತೆಯ ಜ್ಞಾನ ಇದ್ದರೂ ಮೂಢನಂಬಿಕೆಯಿಂದ ಜೀವನ ನಡೆಸುತ್ತಿದ್ದರು. ಯಾರಿಗಾದರೂ ಅವಳಿ ಜವಳಿ ಮಕ್ಕಳಾದರೆ ಅವರಲ್ಲಿ ಒಬ್ಬರು ದುರಾತ್ಮ ಪೀಡಿತವಾಗಿರುತ್ತಾರೆ ಎಂದು ನಂಬಿಕೆಯಿಂದ ಯಾವ ಮಗು ದುರಾತ್ಮ ಪೀಡಿತಳೆಂದು ತಿಳಿಯದೆ ಇಬ್ಬರನ್ನೂ ಸಾಯಿಸುತ್ತಿದ್ದರು. ಹಾಗೆಯೇ ಆ ಜನಗಳ ರಾಜನು ಸತ್ತರೆ ಅವರ 8 ಜನ ಗುಲಾಮರನ್ನು ಎಣ್ಣೆಯಲ್ಲಿ ಸುಟ್ಟು ಸಾಯಿಸುತ್ತಿದ್ದರು. ಈ ರೀತಿಯ ಮೂಢನಂಬಿಕೆಗಳಿಂದ ಅಲ್ಲಿನ ಜನರು ಇರುವಾಗ ಮೇರಿಯವರಿಗೆ ಯಾರಿಗಾದರೂ ಅವಳಿ ಜವಳಿ ಹುಟ್ಟಿದರೆ ಆ ಮಕ್ಕಳನ್ನು ಕರೆದುಕೊಂಡು ಬಂದು ಬಚ್ಚಿಟ್ಟು ರಕ್ಷಿಸಿ ಅವರನ್ನು ಬೆಳೆಸುತ್ತಿದ್ದರು. ಅಲ್ಲಿನ ಪರಿಸ್ಥಿತಿಗಳನ್ನು ಮಾರ್ಪಡಿಸಬೇಕೆಂದು ಮೇರಿಯವರು ತುಂಬಾ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಅದೇ ರೀತಿಯಾಗಿ ಅಲ್ಲಿನ ಗುಲಾಮರನ್ನು ಸಾಯಿಸುವಾಗ ಅವರ ತಂಡದವರು ಹೋಗಿ ಅವರನ್ನು ರಕ್ಷಿಸುತ್ತಿದ್ದರು. ಅಷ್ಟು ಮಾತ್ರವಲ್ಲದೆ ಅನೇಕರಿಗೆ ಸುವಾರ್ತೆಯನ್ನು ಹೇಳಿ ರಕ್ಷಣಾ ಮಾರ್ಗದಲ್ಲಿ ನಡೆಸಿದರು. ಸ್ವಲ್ಪ ವರ್ಷಗಳ ನಂತರ ದೇವರ ಪ್ರೇರಣೆಯಿಂದ ಆಫ್ರಿಕಾದ ಓಕೋಯಾಂಗ್ಗೆ ಹೋದರು. ಅಲ್ಲಿನ ಜನರು ಸಹ ನರಮಾಂಸಭಕ್ಷಕರು. ಹೊಸಬರನ್ನು ನೋಡಿದರೆ ಸಾಕು ಸಾಯಿಸಿ ತಿನ್ನುತ್ತಿದ್ದರು. ಆದರೆ ಅವರು ಕರ್ತನ ಸೇವೆಯಲ್ಲಿ ಸಾಯಲಿಕ್ಕಾದರೂ ಸಿದ್ಧರಾಗಿ ತುಂಬಾ ಧೈರ್ಯ ಸಾಹಸಗಳಿಂದ ಪ್ರಾರ್ಥನಾ ಪೂರ್ವಕವಾಗಿ ಅಲ್ಲಿಗೆ ಹೋದರು. ಅಲ್ಲಿನ ಜನರು ಕುಡಿತದ ಚಟಕ್ಕೆ ಒಳಗಾಗಿದ್ದರು ಮತ್ತು ಮಾಟಮಂತ್ರಗಳನ್ನು ಸಹ ಮಾಡುತ್ತಿದ್ದರು. ಹಾಗೆಯೇ ಗುಲಾಮರ ಹೆಂಡತಿಯರನ್ನು ಹಿಂಸಿಸಿ ಸಾಯಿಸುತ್ತಿದ್ದರು. ಅವರನ್ನು ಸಾಯಿಸುವ ವಾರ್ತೆಯು ಮೇರಿಯವರಿಗೆ ಗೊತ್ತಾದಾಗ ಅವರು ಆ ಸ್ಥಳಕ್ಕೆ ಹೋಗಿ ನಿಲ್ಲಿಸುತ್ತಿದ್ದರು. ಅಲ್ಲಿನ ನಾಯಕರು ಅವರಲ್ಲಿನ ಪ್ರೀತಿಯನ್ನು ನೋಡಿ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಿದ್ದರು. ಅಲ್ಲಿನ ಜನರಿಗೆ ಹೇಗೆ ವಸ್ತ್ರಧಾರಣೆ ಇರಬೇಕು, ಯಾವಾಗ ನಿದ್ರೆ ಮಾಡಬೇಕು, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎಂದು ಹೇಳಿಕೊಡುತ್ತಿದ್ದರು. ಅಲ್ಲಿನ ಜನರು ಅವರನ್ನು ಪ್ರೀತಿಯಿಂದ ಮಾ ಎಂದು ಕರೆಯುತ್ತಿದ್ದರು. ರಾತ್ರಿಯಲ್ಲಿ ಕಾಡಿನಲ್ಲಿ ಹೋಗುವಾಗ ಅನೇಕ ಹುಲಿಗಳು ಸಾಯಿಸಲು ಬಂದಾಗ ಅವರು ದಾನಿಯೇಲನ ದೇವರೇ, ಈ ಹುಲಿಗಳ ಬಾಯನ್ನು ಮುಚ್ಚಬೇಕು ಎಂದು ಪ್ರಾರ್ಥಿಸಿದಾಗ ಅವು ಸುಮ್ಮನೆ ಹೋಗುತ್ತಿದ್ದರು.
ಅಲ್ಲಿನ ಜನರು ಅವರನ್ನು ಸಾಧಾರಣ ಸ್ತ್ರೀಯಾಗಿ ನೋಡದೆ ಆಕೆಯಲ್ಲಿ ಯಾವುದೋ ಒಂದು ಅಸಾಧಾರಣ ಶಕ್ತಿ ಮತ್ತು ದೈವತ್ವದ ಪ್ರೀತಿಯನ್ನು ಗುರುತಿಸುತ್ತಿದ್ದರು. ಮೇರಿ ಸ್ಲೆಸರ್ ರವರು 1915 ಜನವರಿ 13ರಂದು ಮರಣ ಹೊಂದಿದರು. ಮೇರಿ ಸ್ಲೆಸರ್ ರವರ ಜೀವನದಿಂದ ನಾವು ಅನೇಕ ಪಾಠಗಳನ್ನು ಕಲಿಯಬಹುದು. ಅವರ ತಾಯಿ ಅವರ ಮಕ್ಕಳನ್ನು ಕರ್ತನಿಗಾಗಿ ಬೆಳೆಸಿದರು. ಚಿಕ್ಕ ವಯಸ್ಸಿನಲ್ಲಿ ಮಿಷನರಿ ಸೇವೆಯನ್ನು, ದೇವರ ಪ್ರೀತಿಯನ್ನು ಕಲಿಸಿದರು. 28 ವರ್ಷ ಯವನ ಪ್ರಾಯದಲ್ಲಿ ಸುಖ, ಸಂತೋಷ, ವೈಭವದಿಂದ ಜೀವಿಸಬೇಕು ಎಂದು ಭಾವಿಸದೆ ತನ್ನ ಯೌವನವನ್ನು ಕರ್ತನ ಸೇವೆಗಾಗಿ ಸಮರ್ಪಿಸಿ ತ್ಯಾಗಪೂರ್ವಕವಾಗಿ ಸೇವೆ ಮಾಡಿದರು. ನರಮಾಂಸಭಕ್ಷಕರ ಮಧ್ಯದಲ್ಲಿ ಎಷ್ಟೋ ಧೈರ್ಯ ಸಾಹಸಗಳಿಂದ ಸೇವೆ ಮಾಡಿದರು. ಪ್ರಾರ್ಥನೆಗಳಿಂದ ಅಲ್ಲಿನ ಪರಿಸ್ಥಿತಿಗಳನ್ನು ಮಾರ್ಪಡಿಸಿದರು. ದೇವರ ಪ್ರೀತಿಯನ್ನು ತನ್ನ ಜೀವಿತದ ಮುಖಾಂತರ ಆ ಜನಗಳಿಗೆ ತೋರಿಸಿ ಅವರನ್ನು ಯೇಸು ಕ್ರಿಸ್ತನ ಕಡೆಗೆ ಸೆಳೆದುಕೊಂಡರು. ನಶಿಸಿ ಹೋಗುವಂತ ಆತ್ಮಗಳ ಭಾರ ಮತ್ತು ಕರ್ತನ ಸೇವೆ ಮಾಡಬೇಕು, ಅದೇ ನಿಜವಾದ ಜೀವನ ಎಂದು ತುಂಬಾ ಅರ್ಥಗರ್ಭಿತವಾದ ಸೇವೆ ಮಾಡಿದರು. ತನ್ನ ಯವನದ ಜೀವಿತವನ್ನು ದೇವರ ಮಹಿಮೆಗಾಗಿ ಅರ್ಪಿಸಿದರು. ನಾವು ಸಹ ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ನಾಶನದಿಂದ ತಪ್ಪಿಸಿಕೊಂಡಿದ್ದೇವೆ, ಆದರೆ ಎಷ್ಟೋ ನಶಿಸಿ ಹೋಗುವಂತ ಆತ್ಮಗಳ ಭಾರ ನಮ್ಮಲ್ಲಿದೆಯಾ? ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ, ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ ಎಂದು. ಉಪ್ಪು ಸಪ್ಪಗಾದರೆ ಮತ್ತಿನ್ಯಾವುದರಿಂದ ರುಚಿ ಬರುತ್ತದೆ? ಯೋಚಿಸಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಆತ್ಮದ ಮೂಲಕ ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಲಿ. ಆಮೇನ್. ಥ್ಯಾಂಕ್ ಯು.